ಒಳ್ಳೆ ಕೆಲಸ ಮಾಡಬೇಕಾದ್ರೂ ರಾಜಕೀಯವಾಗಿ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ, ವಿಶೇಷವಾಗಿ ಮನೆ ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣನಿಗೆ, ನನ್ನ ಜೊತೆ ಇವತ್ತು ಇರ್ತಕ್ಕಂಥ ಮಂಜಣ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಮೈಸೂರು ಜಿಲ್ಲೆಯಿಂದ ಹರೀಶ್ರವರು ಮತ್ತು ಅಶ್ವಿನ್ರವರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಬಂದಿದ್ದಾರೆ. ಏನಿಲ್ಲ, ದೊಡ್ಡ ವಿಜೃಂಭಣೆಯಲ್ಲಿ ಮಾಡ್ತಕ್ಕಂಥದ್ದೇನಿಲ್ಲ, ಹುಟ್ಟುಹಬ್ಬ. ನಾನು ಯಾವಾಗಲೂ ಕೂಡ ನಮ್ಮ ತಂದೆಯವರು ಏನು ಸಾಂಪ್ರದಾಯಿಕವಾಗಿ ಕೆಲವೊಂದಷ್ಟು ನಂಬಿಕೆಗಳನ್ನ ಇಟ್ಕೊಂಡು ಬಂದಿದ್ದಾರೆ, ಅದನ್ನು ನಾನು ಕೂಡ ಫಾಲೋ ಮಾಡ್ತಕ್ಕಂಥದ್ದು ನನ್ನ ಒಂದು ಜವಾಬ್ದಾರಿನೂ ಇದೆ, ಕರ್ತವ್ಯನೂ ಇದೆ. ಜೊತೆಯಲ್ಲಿ ಮೊನ್ನೆ ನಮ್ಮ ಎಲ್ಲ ಮುಖಂಡರುಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಆಫೀಸಿಗೆ ಬಂದು ರಾಮನಗರಕ್ಕೆ ಬರಬೇಕು, ಕಾರ್ಯಕ್ರಮ ಮಾಡ್ತೇವೆ ಅಂದರು. ಅದು ಒತ್ತಡ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚಾಮುಂಡಿ ತಾಯಿಯ ದರ್ಶನ ತಗೊಂಡು ಹೋಗೋಣ, ಅದಷ್ಟು ಬಿಟ್ಟರೆ ಬೇರೆ ಇನ್ನೇನು ವಿಜೃಂಭಣೆಯನ್ನು ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಇನ್ನು ಈ ವರ್ಷ ವಿಶೇಷವಾಗಿ ಕಾರ್ಯಕರ್ತರು ಚುನಾವಣೆಯನ್ನು ಎದುರು ನೋಡ್ತಾ ಇದ್ದೇವೆ. ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಈಗ ಆಲ್ರೆಡಿ GBA ಚುನಾವಣೆ ಕೂಡ ಜೂನ್ ತಿಂಗಳೊಳಗಡೆ ಕಂಡಕ್ಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆಗಳಿಗೆ ದುಡಿತಕ್ಕಂಥ ಕಾರ್ಯಕರ್ತರಿಗೆ ಈ ವರ್ಷ ಕಾರ್ಯಕರ್ತರಿಗೋಸ್ಕರ ಮೀಸಲಿಟ್ಟು ನಮ್ಮ ಸಮಯ ಕಾರ್ಯಕರ್ತರಿಗೆ ಒಂದು ಅಧಿಕಾರವನ್ನು ಕೊಡಿಸ್ಬೇಕು ಅಂತಕ್ಕಂಥ ಶಪಥವನ್ನು ಇವತ್ತು ಚಾಮುಂಡಿ ತಾಯಿಯ ಒಂದು ದರ್ಶನದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ವಿಶೇಷತೆ ಏನಿಲ್ಲ, ಹುಟ್ಟುಹಬ್ಬ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ವರ್ಷದಲ್ಲಿ ಒಂದಿನ ಬಂದು ಹೋಗ್ತಕ್ಕಂಥದ್ದಷ್ಟೇ. ಒಳ್ಳೆ ಕೆಲಸ ಮಾಡಬೇಕಾದ್ರೂ ರಾಜಕೀಯವಾಗಿ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ, ವಿಶೇಷವಾಗಿ ಮನೆ ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣನಿಗೆ, ನನ್ನ ಜೊತೆ ಇವತ್ತು ಇರ್ತಕ್ಕಂಥ ಮಂಜಣ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಮೈಸೂರು ಜಿಲ್ಲೆಯಿಂದ ಹರೀಶ್ರವರು ಮತ್ತು ಅಶ್ವಿನ್ರವರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಬಂದಿದ್ದಾರೆ. ಏನಿಲ್ಲ, ದೊಡ್ಡ ವಿಜೃಂಭಣೆಯಲ್ಲಿ ಮಾಡ್ತಕ್ಕಂಥದ್ದೇನಿಲ್ಲ, ಹುಟ್ಟುಹಬ್ಬ. ನಾನು ಯಾವಾಗಲೂ ಕೂಡ ನಮ್ಮ ತಂದೆಯವರು ಏನು ಸಾಂಪ್ರದಾಯಿಕವಾಗಿ ಕೆಲವೊಂದಷ್ಟು ನಂಬಿಕೆಗಳನ್ನ ಇಟ್ಕೊಂಡು ಬಂದಿದ್ದಾರೆ, ಅದನ್ನು ನಾನು ಕೂಡ ಫಾಲೋ ಮಾಡ್ತಕ್ಕಂಥದ್ದು ನನ್ನ ಒಂದು ಜವಾಬ್ದಾರಿನೂ ಇದೆ, ಕರ್ತವ್ಯನೂ ಇದೆ. ಜೊತೆಯಲ್ಲಿ ಮೊನ್ನೆ ನಮ್ಮ ಎಲ್ಲ ಮುಖಂಡರುಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಆಫೀಸಿಗೆ ಬಂದು ರಾಮನಗರಕ್ಕೆ ಬರಬೇಕು, ಕಾರ್ಯಕ್ರಮ ಮಾಡ್ತೇವೆ ಅಂದರು. ಅದು ಒತ್ತಡ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚಾಮುಂಡಿ ತಾಯಿಯ ದರ್ಶನ ತಗೊಂಡು ಹೋಗೋಣ, ಅದಷ್ಟು ಬಿಟ್ಟರೆ ಬೇರೆ ಇನ್ನೇನು ವಿಜೃಂಭಣೆಯನ್ನು ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಇನ್ನು ಈ ವರ್ಷ ವಿಶೇಷವಾಗಿ ಕಾರ್ಯಕರ್ತರು ಚುನಾವಣೆಯನ್ನು ಎದುರು ನೋಡ್ತಾ ಇದ್ದೇವೆ. ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಈಗ ಆಲ್ರೆಡಿ GBA ಚುನಾವಣೆ ಕೂಡ ಜೂನ್ ತಿಂಗಳೊಳಗಡೆ ಕಂಡಕ್ಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆಗಳಿಗೆ ದುಡಿತಕ್ಕಂಥ ಕಾರ್ಯಕರ್ತರಿಗೆ ಈ ವರ್ಷ ಕಾರ್ಯಕರ್ತರಿಗೋಸ್ಕರ ಮೀಸಲಿಟ್ಟು ನಮ್ಮ ಸಮಯ ಕಾರ್ಯಕರ್ತರಿಗೆ ಒಂದು ಅಧಿಕಾರವನ್ನು ಕೊಡಿಸ್ಬೇಕು ಅಂತಕ್ಕಂಥ ಶಪಥವನ್ನು ಇವತ್ತು ಚಾಮುಂಡಿ ತಾಯಿಯ ಒಂದು ದರ್ಶನದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ವಿಶೇಷತೆ ಏನಿಲ್ಲ, ಹುಟ್ಟುಹಬ್ಬ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ವರ್ಷದಲ್ಲಿ ಒಂದಿನ ಬಂದು ಹೋಗ್ತಕ್ಕಂಥದ್ದಷ್ಟೇ.